ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಧ್ಯಾಹ್ನ ಆಲ್ರೆಡಿ 1 ಗಂಟೆ ಆಗಿದೆ. ಟೈಟಲಲ್ಲೇ ನೋಡಿರೋ ಹಾಗೆ ನಾನು ಪಾಪು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗಬೇಕು ಅಂತ ಬರೋದು ತುಂಬ ದಿನ ಆಗುತ್ತೆ ಅಂತ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಮನೆಯಿಂದ ಹೊರಡಬೇಕಾದ್ರೇ ಪಾಪು ಮಲ್ಕೊಬಿಟ್ಟಿದ್ನ. ಹಸ್ಬೆಂಡು ನನ್ನ ಮತ್ತು ಪಾಪುನ ಕೊಲಂಬಿ ಹತ್ರ ಬಸ್ ಹತ್ಸೋಕ್ಕೆ ಕರ್ಕೊಂಡು ಬಂದರು. ನಾವು ಬಂದ ಒಂದು 10-15 ನಿಮಿಷದೊಳಗಡೆ ಬಸ್ ಬಂತು. ಮೊದಲೆಲ್ಲ ನಾವು ಊರಿಗೆ ಹೋಗ್ಬೇಕಾದ್ರೆ ಬೈಕಲ್ಲೇ ಹೊರಟೋಗ್ಬಿಡ್ತಿದ್ವಿ. ಪಾಪು ಇರೋದ್ರಿಂದ ಈ ಸಲ ಬಸ್ಗೆ ಹೋದ್ವಿ. ಫಸ್ಟು ನಾವು ಬೇಗ ಹೋಗಿದ್ರಿಂದ ಒಂದು 10-15 ನಿಮಿಷ ನಾವೇ ಫಸ್ಟ್ ಹೋಗಿದ್ವಿ. ನಾವು ಮಂಡ್ಯಕ್ಕೆ ಟಿಕೆಟ್ ತೊಗೊಂಡಿದ್ದೆ. ನಮ್ಮ ಮನೆಯವರು ಬೈಕಲ್ಲಿ ಹಿಂದೆಗಡೆ ಬಂದರು. ಅವ್ರು ಬರೋವರೆಗೂ ನಾನು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರು ಬಂದಮೇಲೆ ನಾವು ಹೊರಟಬೇಕಾದ್ರೆ ಅಲ್ಲಿ ಗೆಜ್ಜಲಗೆರೆ ಮುಂದೆಗಡೆ ಸ್ವಲ್ಪ ಚಿಕನ್ ತೊಗೊಂಡು, ಮತ್ತು ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿನೂ ತೊಗೊಂಡು ಹೊರಟ್ವಿ. ಈ ಸಲ ಮಳೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬಿದೆ. ಸೊ ಅದನ್ನು ನೋಡೋಕ್ಕೆ ಒಂಥರ ಚೆಂದ. ಇವಾಗ ಆಲ್ರೆಡಿ ಭತ್ತದ ಕೊಯ್ಲು ಸ್ಟಾರ್ಟ್ ಆಗಿದೆ. ಕೆಲವರು ಕೊಯ್ತಾ ಇದ್ದಾರೆ, ಕೆಲವರು ಕೊಯ್ದು ಆಲ್ರೆಡಿ ಮನೆಗೆ ಸೇರಿಸ್ಕೊಂಡಿದ್ದಾರೆ. ಇನ್ನು ಕೆಲವ್ರಿಗೆ ಇನ್ನೂ ಒಂದು 10-15 ದಿನ ಟೈಮ್ ಇದೆ. ಅಷ್ಟರಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಮನೇಲಿ ಯಾರೂ ಇರಲಿಲ್ಲ. ಅಪ್ಪಂಗೆ ಫೋನ್ ಮಾಡಿದ್ವಿ. ಅಪ್ಪ ಯಾವುದೋ ಕೆಂಗಲಲ್ಲಿ ನೆರವೆ ಊಟ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ಅಪ್ಪಂಗೆ ಫೋನ್ ಮಾಡಿದೆ. ಅವಾಗ ಗದ್ದೆ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರು. ಯಾವ ಗದ್ದೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋದ್ವಿ. ಆದರೆ ನಾವು ಬಂದಿರೋದು ಅವ್ರಿಗೆ ಹೇಳಿರಲಿಲ್ಲ. ಇವಾಗ ತಾನೇ ಫೋನ್ ಮಾಡಿದೆ, ಆಗಲೇ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು. ಪಾಪು ನೋಡ್ಬಿಟ್ಟು ಅವ್ರಿಗಂತೂ ಫುಲ್ ಖುಷಿ ಆಗಿಬಿಡ್ತು. 15 ದಿನ ಆದಮೇಲೆ ಪಾಪುನ ನೋಡ್ತಿರೋದು. ಅದಕ್ಕೆ ಅವನು ಮರ್ತೋಗ್ಬಿಟ್ಟಿದ್ನ. ಅವರೆಲ್ಲರೂ ಅವ್ರ ಹತ್ರ ಹೋಗ್ತಾನೇ ಇರಲಿಲ್ಲ. ಅಮ್ಮಂಗಂತೂ ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿತ್ತು. ಇವಾಗ ತಾನೇ ಫೋನ್ ಮಾಡಿ ಆಗಲೇ ಬಂದುಬಿಟ್ಟಿದ್ದೀರಿ ಅಂತ. ಸರಿ, ನಾನು ಹೋಗ್ತೀನಿ ಮನೆ ಹತ್ರ ಅಂದ್ಬಿಟ್ಟು ಬಂದೆ. ಆಮೇಲೆ ಆಂಟಿ ಮನೆ ಹತ್ರ ಬಂದೆ. ಬಂದಾಗ ಆಂಟಿ ಇರಲಿಲ್ಲ, ಹೊರಗಡೆ ಹೋಗಿತ್ತು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋಣ ಅಂದ್ಕೊಂಡು ಬಂದೆ. ಊಟಕ್ಕೆ ಆಂಟಿ ಬೆಳಿಗ್ಗೆನೇ ಕರ್ಮೀನು ಸಾಂಬಾರು ಮಾಡಿದರು. ಕರ್ಮೀನು ಸಾಂಬಾರು ಅಂದ್ರಂತೂ ನನಗಂತೂ ತುಂಬಾ ಇಷ್ಟ. ತುಂಬ ತಿಂಗಳುಗಳೇ ಆಗಿಬಿಟ್ಟಿತ್ತು. ಬಾಣಂತನದಲ್ಲಿ ನನಗೆ ಕರ್ಮೀನು ಸಾಂಬಾರು ಕೊಡ್ತಿರ್ಲಿಲ್ಲ, ಸೀಗಡಿ ಉಪ್ಸಾರು ಕೊಡ್ತಿದ್ರು. ನನ್ನ ಹಸ್ಬೆಂಡ್ನ ಊಟ ಮಾಡಿ ಅಂತ ಅಂದೆ. ಅವ್ರು ಬೇಡ, ನೀನೇ ಊಟ ಮಾಡು ಅಂತ ಹೇಳಿದ್ರು. ಸೊ ನಾನು ಊಟ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಆಂಟಿ ಅಡುಗೆ ಮಾಡೋದ್ರಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ಅಷ್ಟರಲ್ಲಿ ಮಾವ ಕೂಡ ಬಂದರು. ಮಾವಂಗೂ 15 ದಿನ ಆಗಿತ್ತಲ್ಲ ಪಾಪು ನೋಡಿಗೆ. ಅವರು ಪಾಪುನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಸ್ಟಾರ್ಟಿಂಗ್ ಅವನು ಕೂಡ ಮಾವನ ಹತ್ರ ಹೋಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ. ಬರಬೇಕಾದ್ರೆ ಚಿಕನ್ ತಂದಿದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳ್ಕೊಂಡೆ. ಮತ್ತು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಕಬಾಬಿಗೆ ರೆಡಿ ಮಾಡ್ತಾಯಿದ್ದೆ. ಕಬಾಬ್ಗೆ ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊತಿದ್ದೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಚಕ್ಕೆ, ಸ್ವಲ್ಪ ಗಸಗಸೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್, ಸ್ವಲ್ಪ ತರ್ತರಿಯಾಗಿ, ನೈಸಲ್ಲ ತರ್ತರಿಯಾಗಿ ರುಬ್ಕೋತಿದ್ದೆ. ಪುದೀನ ಸೊಪ್ಪು ಕಿತ್ಕೊಬಂದಾಗ ಸ್ವಲ್ಪ ಬೇರು ಸಮೇತ ಕಿತ್ಕೊಂಡು ಬಂದಿದ್ದೆ, ಇಲ್ಲೇ ಎಲ್ಲಾದರೂ ನೆಡೋಣ ಅಂತ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ 10 ರೂಪಾಯಿಗೆ ದೊಡ್ಡ ಕಂತೆನೇ ಕೊಟ್ಟಿದ್ದರು. ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರು. ಅದಾದಮೇಲೆ ನಮ್ಮ ಮನೆಯವ್ರನ್ನ, ಆಂಟಿನ ಕರೆದುಬಿಟ್ಟು ಸ್ವಲ್ಪ ಡಿವೈಡ್ ಮಾಡಿಕೊಡಿ ಅಂತ ಅಂದೆ. ಕಬಾಬ್ಗೆ ಎಷ್ಟು ಬೇಕು ಮತ್ತು ಸಾಂಬಾರ್ಗೆ ಎಷ್ಟು ಬೇಕು ಅಂತ. ಅವ್ರು ಸ್ವಲ್ಪ ಡಿವೈಡ್ ಮಾಡಿಕೊಟ್ಬಿಟ್ಟು ಬೇರೆ ಸಾಂಬಾರು ಮಾಡೋಕ್ಕೆ ಅಂತಲೇ ಹೊರಟರು. ನಮ್ಮ ಮನೆಯವ್ರನ್ನ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬನ್ನಿ ಅಂತ ಹಿತ್ತಲು ಕಳಿಸಿದ್ದೆ. ಅಲ್ಲಿ ತುಂಬ ಥರದ್ದು ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಆಂಟಿಯರು. ಅಂದರೆ ವೀಳ್ಯದೆಲೆ ಗಿಡ, ದಾಳಿಂಬೆ ಗಿಡ, ಸೋರೆಕಾಯಿ ಗಿಡ, ಹಾಗಲಕಾಯಿ ಗಿಡ, ಮತ್ತು ನಿಂಬೆಹಣ್ಣು ಗಿಡ, ಇನ್ನೂ ಎಂತೆಂಥದ್ದು ಹಾಗಲಕಾಯಿ ಗಿಡ, ಮತ್ತು ಹೂ ಗಿಡಗಳು ಎಲ್ಲನೂ ನೆಟ್ಟಿದ್ದಾರೆ. ಅದನ್ನು ಸ್ವಲ್ಪ ನಮ್ಮ ಮನೆಯವರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ನಾನು ಚಿಕನ್ಗೆ ರೆಡಿ ಮಾಡ್ಕೊಂಡಿರೋ ಪೇಸ್ಟು, ಕಬಾಬ್ ಪೌಡ್ರು, 1-2 ಮೊಟ್ಟೆ, ಮತ್ತು ಹಸಿ ಕರ್ಬೇವಿನ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಎಲ್ಲನೂ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು 1 ಅವರ್ ನೆನಿಲಿ ಅಂತ ಎತ್ತಿಟ್ಟೆ. ನಾವು ಊರಿಗೆ ಬಂದಾಗ ಯಾವಾಗಲೂ ನಾವು ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು. ಗ್ಯಾಸ್ ಸ್ಟವಲ್ಲಿ ಮಾಡೋದು ತುಂಬಾ ರೇರು. ಅಂದರೆ ಏನಾದ್ರು ಎಮರ್ಜೆನ್ಸಿ ಇದ್ದರೆ, ಯಾರಾದರೂ ಬಂದರೆ ಕಾಫಿ ಮಾಡೋಕ್ಕೆ, ಬಿಸಿನೀರು ಕಾಯಿಸೋಕ್ಕೆ ಅಥವಾ ರೈಸ್ ಮಾಡ್ಕೊಳ್ಳೋಕ್ಕಷ್ಟೇ ನಾವು ಸೌದೆ ಒಲೆ ಗ್ಯಾಸ್ ಸ್ಟವ್ ಯೂಸ್ ಮಾಡೋದು. ನಿನ್ನೆ ಎಲ್ಲ ಮಳೆ ಬಂದಿದ್ದರಿಂದ ಸ್ವಲ್ಪ ಒಲೆ ಹಚ್ಚೋದು ತುಂಬಾ ಲೇಟ್ ಆಗೋಯಿತು. ಒಂದು 10-15 ನಿಮಿಷ ತಗೊಂಡೆ. ಅಷ್ಟರಲ್ಲಿ ಆಂಟಿ ನಾನೇ ಮಾಡ್ತೀನಿ ಬಿಡು ಮಗ ಅಂತ ಅಂದರು. ಅವ್ರಿಗೆ ಏನಾದರೂ ಎಲ್ಪ್ ಬೇಕು ಅಂತ ಇದ್ದರೆ ಮಾಡ್ತಾಯಿದ್ದೆ. ಆಂಟಿ ಅಡುಗೆ ವಿಚಾರದಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅಡುಗೆ ಮಾಡೋದ್ರಲ್ಲಂತೂ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಅವ್ರು ಇವಾಗಲೂ ಕೂಡ ಉಪ್ಸಾರು ಖಾರ
ಮಿಕ್ಸಿಲೇ ರುಬ್ಬೋದು ಮತ್ತು ಮುದ್ದೆನೂ ಕೂಡ ಮಡಿಕೆಲೇ ಮಾಡೋದು. ಎಂಥ ಎಮರ್ಜೆನ್ಸಿ ಟೈಮ್ ಇದ್ದರೂ ಕೂಡ ಅದು ಅವರು ಅದೇ ಥರ ಮಾಡೋದು. ಊಟದ ವಿಚಾರದಲ್ಲಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಮತ್ತು ನಾನು ಕಬಾಬ್ ಹಾಕೋಣ ಅಂದ್ಕೊಂಡು ಬಂದ್ವಿ. ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದಾನೋ ಅಂತ ನನಗೇ ಗೊತ್ತಿರಲಿಲ್ಲ. ಮತ್ತು ಬೆಳಗ್ಗೆಯಿಂದ ಕಾಫಿ ಕುಡಿದೇ ಇರೋದ್ರಿಂದ ಸ್ವಲ್ಪ ತಲೆ ಓಡಲ್ಲ ಅಂತ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಅಪ್ಪಂಗೆ ಕಾಲ್ ಮಾಡಿದ್ದೆ. ಅಪ್ಪನೂ ಕೂಡ ಹಾಲು ತಗೊಂಡು ಬಂದಿದ್ದರು. ಅಷ್ಟರಲ್ಲಿ ಅಪ್ಪಂಗೂ ಕೂಡ ಬಿಸಿ ಬಿಸಿ ಕಬಾಬ್ ಹಾಕ್ಕೊಟ್ಟೆ. ಅವರು ತಿಂದ್ಕೊಂಡು ಹೋದರು. ಮತ್ತು ಮಾವಂಗೆ, ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ. ಅವರು ಊಟದ ಜೊತೆಗೆ ಕಬಾಬ್ ನಂಚ್ಕೊಂಡು ತಿಂದರು. ನಾನು ಕೂಡ ಊಟ ಮಾಡಿಬಿಟ್ಟು ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಯಾವಾಗಲೂ ಕರೆಂಟ್ ತೆಗಿತಾನೆ ಇರ್ತಾರೆ. ಒಂದು 10 ನಿಮಿಷಕ್ಕೊಂದು ಸಲ, 15 ನಿಮಿಷಕ್ಕೊಂದು ಸಲ ಕರೆಂಟ್ ತೆಗಿತಾನೆ ಇರ್ತಾರೆ. ಒಂದು ಸಲ ಕಣ್ಣು ಕಟ್ ಕಾಡಿಗೆ ಬಿಟ್ಟಂಗೆ ಆಗುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಭಾನುವಾರದ ವ್ಲಾಗಿದ್ದು, ಇದನ್ನೇ ಕಂಟಿನ್ಯೂಷನ್ ವ್ಲಾಗು. ನಿನ್ನೆ ಎಲ್ಲ ಊಟ ಎಲ್ಲ ಮಾಡಾಯಿತು. ಊಟ ಮಾಡ್ತಿರ್ಬೇಕಾದ್ರೇ ಕರೆಂಟ್ ಹೊರಟೋಗ್ಬಿಡ್ತು. ಸೊ ನಾನು ಅವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಸ್ಸಲ್ಲೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಫುಲ್ಲು ಸ್ಟ್ರೇನ್ ಆಗ್ತಿತ್ತು. ನಾನು ಮಲ್ಕೊಬಿಟ್ಟೆ. ಊರಲ್ಲಿ ಸ್ವಲ್ಪ ಅವಾಗವಾಗ ಕರೆಂಟ್ ತೆಗಿತಾ ಇರ್ತಾರೆ. ಒಂದು 8 ಗಂಟೆ 9 ಗಂಟೆ ಅಷ್ಟಲ್ಲೇ ಪವರ್ ತೆಗೆದುಬಿಟ್ಟಿದ್ರು. ನಾನು ಊಟ ಮಾಡಿಬಿಟ್ಟು ಬಸ್ಸಲ್ಲಿ ಬಂದಿರೋದಕ್ಕೂ ಫುಲ್ಲು ಸ್ಟ್ರೇನ್ ಆಗಿಬಿಡ್ತು. ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ನಿನ್ನೆ ನಾನು ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ತಳಗೋದಿಲ್ಲಿ ಅಜ್ಜಿ ಮನೆಗೆ ಬಂದಿದ್ವಿ. ಅಲ್ಲಿ ಮತ್ತು ಊರಲ್ಲಿ ನೆಟ್ವರ್ಕ್ ಕೂಡ ಸಿಗಲ್ಲ. ಜಿಯೋದು ಒಂದು ಚೂರು ನೆಟ್ವರ್ಕ್ ಸಿಗಲ್ಲ. ಅದೊಂದು ಮೇಯ್ನ್ ಪ್ರಾಬ್ಲಮ್ಮು ಅಲ್ಲಿ ನಮಗೆ. ಅಜ್ಜಿ ಊರಿಗೆ ಹೋಗ್ತಿರೋದ್ರಿಂದ ಬೇಕ್ರಿಲಿ ಏನಾದ್ರು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಮಾವ ಹೇಳಿದ್ರು ದೊಡ್ಡ ಸಿಂಕೆರೆ ಗೇಟಲ್ಲಿ ಹೊಸ್ದಾಗೊಂದು ಬೇಕ್ರಿ ಓಪನ್ ಆಗಿದೆ, ಅಲ್ಲಿ ಚೆನ್ನಾಗಿದೆ, ಅಲ್ಲೇ ತೊಗೊಂಡು ಹೋಗಿ ಅಂತ ಹೇಳಿದ್ರು. ಇಲ್ಲೇ ಆಗಿರೋದ್ರಿಂದ ಇಲ್ಲಿ ಅಕ್ಕಪಕ್ಕ ಊರವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ. ದೊಡ್ಡ ತನಕ ಮತ್ತು ಈ ಕಡೆ ಮದ್ದೂರು ತನಕ ಹೋಗೋದು ಟೈಮ್ ಸೇವ್ ಆಗುತ್ತೆ. ಮತ್ತು ಹೋಗ್ಬೇಕಾದ್ರೆ ಹಸ್ಬೆಂಡ್ ಗಾಡಿದು ಏರ್ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಅದನ್ನು ಅಲ್ಲೇ ಪಂಚರ್ ಹಾಕೋ ಅಂಗಡಿಲಿ ಏರ್ ಫಿಲ್ ಮಾಡಿಸ್ಕೊಂಡ್ವಿ. ಮತ್ತು ಹೊರಟ್ವಿ. ಮತ್ತು ಇದು ನಾನು ಓದಿದ ಕಾಲೇಜ್ ಭಾರತಿ ಎಜುಕೇಷನ್ ಟ್ರಸ್ಟ್ ಅಂತ. ನಾನು ಯಾವಾಗ ಬಂದ್ರೂ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವೀಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನಲ್ಲಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ನಾನು ಎಲ್ಲಾದರೂ ತಪ್ಪು ಮಾಡಿದ್ರೆ, ಎಲ್ಲಾದರೂ ನಾನು ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ಹೇಳಿ. ನಾನು ಅದನ್ನು ತಿದ್ಕೋತೀನಿ. ದಯವಿಟ್ಟು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನಗೂ ಇನ್ನೂ ಸ್ವಲ್ಪ ಮುಖದ ಹತ್ರ ಕ್ಯಾಮ್ರಾ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ಭಯ ಆಗುತ್ತೆ. ಏನು ಅನಿಸುತ್ತೋ ನಿಮಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಎಲ್ಲ ಆದಷ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.